ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಕ್ಷಿಸಬೇಕಾದಂಥ ಕೈಗಳೇ ಭಕ್ಷಕನಾಗಿ ಬದಲಾದರೆ ಜನಸಾಮಾನ್ಯರು ಯಾರನ್ನ ನಂಬಬೇಕು, ಯಾರ ಬಳಿ ಹೋಗಬೇಕು? ನೋಡಿ, ಕಾನೂನು ಪಾಲನೆ ಮಾಡಬೇಕಾದಂಥ ಅಧಿಕಾರಿಯೇ ಇವತ್ತು ಕಾಮುಕನಾಗಿ ಬದಲಾದಂಥ ಆಘಾತಕಾರಿಯಾದಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರೋದು. ಹೊನ್ನಾವರ ತಾಲೂಕಿನ ಮಂಕಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಭಿನಂದನ್ ಗೌಡ ಈಗ ವಯಸ್ಸಲ್ಲದ ವಯಸ್ಸಿನ ಬಾಲಕಿ ಮೇಲೆ ತನ್ನ ದೇಹದ ಆಸೆಯ ದರ್ಪವನ್ನು ತೋರಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟಿದ್ದಾನೆ. 16 ವರ್ಷ ವಯಸ್ಸು. ಯಾವುದು ಸರಿ, ನನ್ನನ್ನು ಕೆಟ್ಟದಾಗಿ ಬಳಸ್ಕೊಳ್ತಾ ಇದ್ದಾರಾ ಇಲ್ಲವಾ ಏನು ಅರಿಯದಂಥ ವಯಸ್ಸದು. ಈ ಹೀನ ಕೃತ್ಯದ ಹಿಂದಿನ ಉದ್ದೇಶ ಏನು? ನಾನು ಆತನ ಒಂದು ಸ್ಟಾರ್ ನೋಡಿ ಮರಳಾಗಿದ್ದೀನಾ, ಅಥವಾ ಇದು ಪ್ರೀತಿಯೋ ಇಲ್ಲವೋ, ದೇಹದಾಸಿಯೋ ಅನ್ನೋ ಅರಿಯದಂಥ ವಯಸ್ಸದು. ಅಂಥವ್ರ ಮೇಲೆ ಕಾಕಿ ತೋರಿದಂಥ ನೀಚ ಕೃತ್ಯದ ಪ್ರಕರಣ ಇದು. ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಪೊಲೀಸ್ ಠಾಣೆಯ PSI ಆಗಿದ್ದಂಥ ಅಭಿನಂದನ್ ಗೌಡ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ದಾನೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಬೇಕಾದಂಥ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದಂಥ ಈ ಅಧಿಕಾರಿ ಈ ಜಿಲ್ಲೆಯ ಮತ್ತೊಂದು ತಾಲೂಕಿನ 16 ವರ್ಷದವಳ ಮೇಲೆ ಅಟ್ಟಹಾಸವನ್ನು ಮೆರೆದಿರೋದು. ಪುಸಲಾಯಿಸಿ ಆಕೆಯನ್ನು ನಂಬಿಸಿ ಭಟ್ಕಳ ನಗರದ ಖಾಸಗಿ ಲಾಡ್ಜ್ ಒಂದಕ್ಕೆ ಕರೆತಂದು ತನ್ನ ದೇಹದ ಆಸೆಯನ್ನು ತೀರಿಸ್ಕೊಂಡು ಬಿಟ್ಟಿದ್ದಾನೆ. ಅಧಿಕಾರಿಯ ಕಾಮದ ಜಾಲಕ್ಕೆ ಸಿಕ್ಕಂಥ ನೊಂದ ಯುವತಿ ಕೊನೆಗೆ ಧೈರ್ಯವನ್ನು ಮಾಡಿ ಭಟ್ಕಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾಳೆ. ಪ್ರಕರಣದ ಗಂಭೀರ್ಯತೆಯನ್ನು ಅರಿತಂಥ ಭಟ್ಕಳ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಆರೋಪಿ PSI ಅಭಿನಂದನ್ ಗೌಡ ಅವ್ರನ್ನ ವಶಕ್ಕೆ ಪಡೆದು ಗಂಭೀರವಾದಂಥ ಕಾಯ್ದೆಯಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಕಾನೂನು ರಕ್ಷಕನೇ ಭಕ್ಷಕನಾದಂಥ ಈ ಘಟನೆ ಸಾರ್ವಜನಿಕರಲ್ಲಿ ತೀವ್ರವಾದಂಥ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಬಂಧಿತ PSI ಅಭಿನಂದನ್ ಗೌಡ ಮೂಲತಃ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನವರು. ಇವರು ಕೆಲವು ತಿಂಗಳ ಹಿಂದೆಯಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಮಂಕಿ ಪೊಲೀಸ್ ಠಾಣೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಲಾ ಆ್ಯಂಡ್ ಆರ್ಡರ್ ಅಧಿಕಾರಿಯಾಗಿ ವರ್ಗಾವಣೆಗೊಂಡು ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೆ. ದೂರು ಕೊಟ್ಟಿರ್ತಕ್ಕಂಥ 16 ವರ್ಷದ ಯುವತಿ, ಸಂತ್ರಸ್ತ ಯುವತಿ ಉತ್ತರ ಕನ್ನಡ ಜಿಲ್ಲೆಯದೇ ಆದಂಥ ಯಲ್ಲಾಪುರ ತಾಲೂಕಿನ ಮೂಲದವಳು. ಭಟ್ಕಳ ಪೊಲೀಸರು ಬಂಧಿತ PSI ಅಭಿನಂದನ್ ಗೌಡ ಮತ್ತು ಸಂತ್ರಸ್ತ ಅಪ್ರಾಪ್ತ ಬಾಲಿಕೆಯಾಗಿರ್ತಕ್ಕಂಥ ಇಬ್ಬರನ್ನೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಕಡ್ಡಾಯವಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಒಳಪಡಿಸಿದ್ದಾರೆ. ಜೊತೆಗೆ ಅಪರಾಧ ಕೃತ್ಯ ನಡೆದಿದೆ ಎನ್ನಲಾದಂಥ ಭಟ್ಕಳ ನಗರದ ನಿರ್ದಿಷ್ಟ ಖಾಸಗಿ ಲಾಡ್ಜ್ಗೆ ಆರೋಪಿಯನ್ನು ಕರೆದುಕೊಂಡು ಹೋಗಿ ತನಿಖಾಧಿಕಾರಿಗಳು ಕೂಡ ಸ್ಥಳ ಮಹಜೂರು ಪ್ರಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಇನ್ನು ಲಾಡ್ಜ್ನ CCTV ದೃಶ್ಯಾವಳಿಗಳು ಮತ್ತು ದಾಖಲಾತಿ ಪುಸ್ತಕಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾವಾಗ ಬಂದರು, ಯಾವಾಗ ಹೋದರು ಎಲ್ಲ ಸಂಬಂಧವಾಗಿಯೂ ಕೂಡ ಅಲ್ಲಿರ್ತಕ್ಕಂಥ CCTV ಫುಟೇಜ್ಗಳು, ಯಾವ ವೆಹಿಕಲ್ನ ಬಳಸಿದ್ರು, ಜೊತೆಗೆ ತಮ್ಮದೇ ಡಿಪಾರ್ಟ್ಮೆಂಟ್ ಜೀಪನ್ನು ಏನಾದರೂ ಬಳಸಿದಾರಾ ಅಥವಾ ತಮ್ಮ ಅಧಿಕಾರದ ದುರುಪಯೋಗವನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರಾ, ಇದು ಮೊದಲ ಬಾರಿ ಬರ್ತಾ ಇರೋದ ಅಥವಾ ಇದರ ಹಿಂದೆ ಏನಾದರೂ ಈ ಕೃತ್ಯದ ಹಿಂದೆ ಸರಣಿ ಕೃತ್ಯಗಳು ಏನಾದರೂ ಇದೆಯಾ, ಎಲ್ಲವನ್ನು ಕೂಡ ಆಳವಾಗಿ ಈಗ ಸ್ಟಡಿ ಮಾಡಲಾಗ್ತಾಯಿದೆ. ತನಿಖೆ ಕೂಡ ಮುಂದುವರೆದಿದೆ. ಇನ್ನು ಕೃತ್ಯದ ಆಳವಾದಂಥ ವಿಚಾರಣೆ ಮತ್ತು ಆಕೆ ಬಾಲಕಿಯನ್ನು ಪುಸಲಾಯಿಸಲಿಕ್ಕೆ ಬಳಸಿದಂಥ ಮೊಬೈಲ್ ಮತ್ತು ಚಾಟಿಂಗ್ ಸೇರಿದಂತೆ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಭಟ್ಕಳ ನಗರ ಪೊಲೀಸರು ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೂ ಕೂಡ ನೀಡುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಿರ್ತಕ್ಕಂಥ ಸಾಧ್ಯತೆ ಇದೆ. ನೋಡಿ, ಪೊಲೀಸ್ ಇಲಾಖೆ ನಿಯಮಾವಳಿಗಳ ಪ್ರಕಾರ ಯಾವುದೇ ಸರ್ಕಾರಿ ಅಧಿಕಾರಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಯೂ ಕೂಡ ಆಗಿರ್ಬೋದು, ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಡಿ ಬಂಧನಕ್ಕೊಳಗಾಗಿ 48 ಗಂಟೆಗಳಿಗಿಂತ ಹೆಚ್ಚು ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದರೆ ಅಥವಾ ನ್ಯಾಯಾಂಗ ಬಂಧನದಲ್ಲಿದ್ದರೆ ಅವ್ರನ್ನ ತಕ್ಷಣದಿಂದಲೇ ಜಾರಿ ಬರುವಂತೆ ಸೇವೆಯಿಂದ ಸಸ್ಪೆಂಡ್ ಕೂಡ ಮಾಡಲಾಗುತ್ತೆ. ಈ ಕೇಸ್ನಲ್ಲೂ ಕೂಡ ಅದು ಹಾಗೆ ಆಗುತ್ತೆ. ಅಂದರೆ ಅದರಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಆದೇಶವನ್ನು ಹೊರಡಿಸ್ತಕ್ಕಂಥ ಪ್ರಕ್ರಿಯೆ ಕೂಡ ಇದ್ದಾರೆ. ಅಂದರೆ 48 ಗಂಟೆ ಅವರು ಏನಾದರೂ ನ್ಯಾಯಾಂಗ ಬಂಧನದಲ್ಲಿದ್ದರೆ ಅವರು ಈಗಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಸಸ್ಪೆಂಡ್ ಕೂಡ ಆಗಬೇಕಾಗತ್ತೆ. ಯಾಕೆಂದರೆ ಗಂಭೀರ ಪ್ರಕರಣ ಸಾಬೀತಾದರೆ ಆರೋಪಿತ ಅಧಿಕಾರಿಯನ್ನು ಕೇವಲ ಅಮಾನತು ಮಾಡೋದಷ್ಟೇ ಅಲ್ಲ, ಸೇವೆಯಿಂದ ಕಾಯಮಾಗೂ ಕೂಡ ವಜಾ ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಇಲಾಖೆಯ ಉನ್ನತ ಮಟ್ಟದ ಆಂತರಿಕ ವಿಚಾರಣೆ ಕೂಡ ಶುರುವಾಗುತ್ತೆ. ಸ್ನೇಹಿತರೆ, ಸ್ವತಃ ಸಬ್ ಇನ್ಸ್ಪೆಕ್ಟರ್ ಆಗಿರೋದ್ರಿಂದ ಈ ಆರೋಪಿ ಸ್ಥಳೀಯ ಮಟ್ಟದಲ್ಲಿ ತನಿಖೆಯ ಮೇಲೆ ಪ್ರಭಾವ ಬೀರದಂತೆ ತಡೆಯಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಪ್ರಕರಣದ ಉಸ್ತುವಾರಿಯನ್ನು ನೇರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ವಹಿಸಿದ್ದಾರೆ. ಇಲಾಖೆಯ ಘನತೆಗೆ ಧಕ್ಕೆ ತಂದಿರತಕ್ಕಂಥ ಈ ಘಟನೆ ಆಗಿರೋದ್ರಿಂದ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಮತ್ತು ಯಾವುದೇ ಆಂತರಿಕ ಬೆಂಬಲ ಸಿಗದ ಹಾಗೆ ನೋಡಿಕೊಳ್ಳಿಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಡಲಾಗಿದೆ.
ಇನ್ನು ಸೂಕ್ತ ದಾಖಲೆಗಳಿಲ್ಲದೆ ರೂಮನ್ನು ಕೊಡಲಿಕ್ಕೆ ಸಹಕರಿಸಿದಂಥ ಅಥವಾ ಮಾಹಿತಿ ಮುಚ್ಚಿಟ್ಟಂಥ ಹಿನ್ನೆಲೆಯಲ್ಲಿ ಲಾಡ್ಜ್ ಮಾಲೀಕರಿಗೂ ಕೂಡ ಕಾನೂನಿನ ರೀತಿಯ ವಿಚಾರಣೆಗೆ ಹಾಜರಾಗಲಿಕ್ಕೆ ಪೊಲೀಸರು ನೋಟಿಸ್ ಕೂಡ ನೀಡೋ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರೋದು. ಇನ್ನು ಗಂಭೀರವಾದಂಥ ಕಾಯ್ದೆಯ ಕಟ್ಟುನಿಟ್ಟಿನ ನಿಯಮಾವಳಿಗಳ ಪ್ರಕಾರ ಈ ಕೇಸ್ ದಾಖಲಾದಂಥ 60 ದಿನಗಳ ಒಳಗಾಗಿ ತನಿಖಾಧಿಕಾರಿಗಳು, ನಾರ್ಮಲ್ ಕೇಸ್ ಆದರೆ 90 ದಿನ ಇರುತ್ತೆ, 90 ಡೇಸ್ ಇರುತ್ತೆ. ಬಟ್ ಈ ಕೇಸ್ಗಳಲ್ಲಿ 60 ಡೇಸ್ ಒಳಗಾಗಿ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಂಪೂರ್ಣ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಪ್ರಕರಣದ ತೀವ್ರತೆಯನ್ನು ಅರಿತು ಮತ್ತು ತಮ್ಮದೇ ಡಿಪಾರ್ಟ್ಮೆಂಟ್ನವರು ಆಗಿರೋದ್ರಿಂದ ಪ್ರಕರಣದಲ್ಲಿ ತೀವ್ರವಾದಂಥ ಸಾರ್ವಜನಿಕ ಆಕ್ರೋಶ ಕೇಳಿಬರ್ತಾ ಇರೋದ್ರಿಂದ ಪೊಲೀಸ್ನವರು ಆದಷ್ಟು ಬೇಗ ಸಾಕ್ಷ್ಯಾಧಾರಗಳನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಚಾರ್ಜ್ ಶೀಟನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಕಾಯ್ದೆಯಡಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಜಾಮೀನು ರಹಿತ ಅಪರಾಧಗಳಾಗಿರೋದ್ರಿಂದ ಆರೋಪಿಯು ಸ್ವತಃ ಪೊಲೀಸ್ ಅಧಿಕಾರಿಯಾಗಿರೋದ್ರಿಂದ ಸಾಕ್ಷ್ಯ ನಾಶಪಡಿಸ್ತಕ್ಕಂಥ ಮತ್ತು ಸಂತ್ರಸ್ತೆಯ ಕುಟುಂಬದ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರೋದರಿಂದ ಇಂಥ ಪ್ರಕರಣಗಳಲ್ಲಿ ಕೋರ್ಟ್ ಸುಲಭವಾಗಿ ಜಾಮೀನು ಕೂಡ ಮಂಜೂರು ಮಾಡೋದಿಲ್ಲ. ಅಂದರೆ ಬಂಧನ ಕ್ಷಣದಿಂದಲೇ ಆರೋಪಿ PSIಗೆ ಮಂಕಿ ಪೊಲೀಸ್ ಠಾಣೆ ಯಾವುದೇ ಅಧಿಕೃತ ದಾಖಲೆಗಳು ಮತ್ತು ಕಂಪ್ಯೂಟರ್ ವ್ಯವಸ್ಥೆಯೂ ಕೂಡ ಬಳಸದಂತೆ ನಿರ್ಬಂಧ ಕೂಡ ಹೇರಲಾಗಿದೆ. ಠಾಣೆಯ ಪ್ರಭಾರವನ್ನು, ಅದರ ಜವಾಬ್ದಾರಿಯನ್ನು ತಕ್ಷಣವೇ ಜಿಲ್ಲೆಯ ಮತ್ತೊಬ್ಬ ಅಧಿಕಾರಿಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ವೀಕ್ಷಕರೇ, ಸಾರ್ವಜನಿಕರ ಜೀವ ಮತ್ತು ಹೆಣ್ಣು ಮಕ್ಕಳ ಮಾನಕ್ಕೆ ರಕ್ಷಣೆ ನೀಡಬೇಕಾದಂಥ ಈ ರೀತಿಯ ನೀಚ ಕೃತ್ಯಕ್ಕೆ ಈ ಅಧಿಕಾರಿಗಳು ಮುಂದಾಗಬಿಟ್ರೆ ಇನ್ನು ಸಾಮಾನ್ಯ ಜನರು ನ್ಯಾಯಕ್ಕೋಸ್ಕರ ಯಾರ ಬಾಗಿಲನ್ನು ತಟ್ಟಬೇಕಾಗತ್ತೆ? ನೋಡಿ, ಒಬ್ಬ ಜವಾಬ್ದಾರಿಯುತ ಸಬ್ ಇನ್ಸ್ಪೆಕ್ಟರ್ ಸ್ಥಾನದಲ್ಲಿ ಇದ್ಕೊಂಡು ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂಥ ಘಟನೆ ಜರುಗಿರೋದು, ಆ ರೀತಿಯಾದಂಥ ಕೃತ್ಯವನ್ನು ಅಕಾಮುಕ ಅಧಿಕಾರಿ ಮಾಡಿರೋದು ಅಭಿನಂದನ್ ಗೌಡ. ಕಾನೂನಿನ ಕಣ್ಣು ಯಾರಿಗೂ ಸುಮ್ಮನೆ ಬಿಡೋದಿಲ್ಲ. ತಾನು ಧರಿಸಿದಂಥ ಕಾಕಿಯ ಸೊಕ್ಕಿನಲ್ಲಿ ಯುವತಿಯ ಬಾಳನ್ನ ಸೀಳಿದಂಥ ಈತನಿಗೆ ಅದೇ ಕಾನೂನು ಕಠಿಣ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿರೋದು. ಭಟ್ಕಳ ಪೊಲೀಸರು ಈಗಾಗಲೇ ಒಂದು ಗಂಭೀರವಾದಂಥ ಪ್ರಕರಣದ ಅಡಿಯಲ್ಲಿ ಈತನನ್ನು ಕಂಬಿ ಎಣಿಸುವಂತೆ ಮಾಡಿಬಿಡ್ತಾ ಇದ್ದಾರೆ. ಆದರೆ ಕೇವಲ ಬಂಧನ ಮಾತ್ರ ಇದಕ್ಕೆ ಅಂತಿಮ ಪರಿಹಾರ ಅಲ್ಲ. ಇಲಾಖೆಯಿಂದ ಈತನನ್ನು ಕಾಯಮಾಗಿ ವಜಾಗೊಳಿಸಿ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ಆ ನೊಂದ ಬಾಲಕಿಗೆ ಸಂಪೂರ್ಣ ನ್ಯಾಯ ಸಿಗೋವರೆಗೂ ಕೂಡ ಹೋರಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಆಗ್ರಹಗಳು ಕೇಳಿಬರ್ತಾ ಇರೋದು. ಯಾಕಂದರೆ ಸಮಾಜದಲ್ಲಿ ಇಂಥ ಕಪ್ಪು ಚುಕ್ಕಿಗಳಿಗೆ ತಕ್ಕ ಶಿಕ್ಷೆ ಆಗದಿದ್ದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಂಬುದು ಕೇವಲ ಕಾಗದದ ಮೇಲಷ್ಟೇ ಉಳಿದು ಬಿಡುತ್ತೆ. ಹಾಗಾಗಿ ಇಂಥ ಪೊಲೀಸ್ ಅಧಿಕಾರಿಗಳು ಎಲ್ರಿಗೂ ಕೂಡ ರಕ್ಷಣೆ ನೀಡಬೇಕಾದಂಥ ಅಧಿಕಾರಿಗಳು ಓಡಿ ಬರೋದು, ಈ ಥರದ ಯುವತಿಯರು ಏನಾದರೂ ತಮಗೇನಾದರೂ ಈ ಥರದ ದೌರ್ಜನ್ಯಗಳಾದಾಗ ಓಡಿ ಬರೋದೇ ಪೊಲೀಸ್ ಅಧಿಕಾರಿಗಳ ಬಳಿ. ಅದರಲ್ಲೂ ಕೂಡ ಒಂದು ಪೊಲೀಸ್ ಠಾಣೆ ಇನ್ಚಾರ್ಜ್ ಇರ್ತಕ್ಕಂಥ ಒಬ್ಬ PSI ಅವರೇ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗಬಿಟ್ರೆ ಇನ್ನು ಮುಂದೆ ನಾವು ಯಾರ ಹತ್ರ ಹೋಗಿ ಸಹಕಾರ ಕೇಳಬೇಕು, ಯಾರ ಹತ್ರ ನೋವನ್ನು ಹಂಚ್ಕೊಳ್ಬೇಕು ಅಂತ ಭಾಳಷ್ಟು ಕಡೆ ಈಗೂ ಕೂಡ ಆಗುತ್ತೆ. ಯಾರ ಬಳಿ ನೋವನ್ನು ಹಂಚ್ಕೊಂಡು ಹೋಗಿರ್ತಾರೋ ಅವ್ರನ್ನೂ ಕೂಡ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸುವ ಭರದಲ್ಲೂ ಕೂಡ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನೋ ಒಂದು ಸಲಹೆಗಳನ್ನು ಕೊಡ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.